ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಇವತ್ತು ಜಪಾನಲ್ಲಿ ನಮ್ಮದು ಡೇ 11. ನಾವು ಹಿರೋಶಿಮಾ ನಗರದಿಂದ ಮಿಯಾಜಿಮಾ ಅಂತ ಹೇಳುವಂಥ ಒಂದು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಹಿರೋಶಿಮಾದಿಂದ ಸುಮಾರು 40 ನಿಮಿಷಗಳ ಟ್ರೈನ್ ಜರ್ನಿ. ಹಿರೋಶಿಮಾ ನಗರದ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ, ಯಾವುದೇ ಅಮೇರಿಕಾದಲ್ಲಿರೋ ಟೌನ್ ಆಗಲಿ, ಯುರೋಪಲ್ಲಿರೋ ಟೌನ್ ಆಗಲಿ, ಅದನ್ನು ನಾಚಿಸುವ ಹಾಗೆ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅಷ್ಟು ಒಂದು ದೊಡ್ಡ ಅನಾಹುತ ಆಗಿ ಇಡೀ ಹಿರೋಶಿಮಾ ನಗರವೇ ನೆಲಸಮ ಆದರೂ ಜಪಾನಿಯರು ಧೃತಿಗೆಡದೆ ಮತ್ತೆ 0 ಇಂದ ಇವತ್ತು ಈ ಲೆವೆಲ್ಗೆ ಬಂದು ತಲುಪಿದ್ದಾರೆ ಅಂತ ಹೇಳಿದರೆ ನೋಡುವಾಗಲೇ ಆಶ್ಚರ್ಯ ಆಗ್ತದೆ. ಜಪಾನಿಯರ ಈ ಒಂದು ಚಾಲೆಂಜಿಂಗ್ ನೇಚರ್ಗೆ ನಾವು ಸಲ್ಯೂಟ್ ಮಾಡಲೇಬೇಕು. ಹಿರೋಶಿಮಾ ನಗರ ಎಷ್ಟೇ ಮುಂದುವರೆದಿದ್ರೂ ಅಲ್ಲಿನ ವಾತಾವರಣದಲ್ಲಿ ಏನೋ ಒಂಥರ ಭಾರವಾದಂಥ ಫೀಲಿಂಗ್, ಏನೋ ಒಂಥರ ಶೋಕದ ವಾತಾವರಣ ಇದ್ದಾಗೆ ಮನಸ್ಸಿಗೆ ಅನ್ನಿಸ್ತದೆ. ಏನೇ ಇರಲಿ, ಅಲ್ಲಿ ಮಡಿದಂಥ ಅಮಾಯಕರ ಆತ್ಮಗಳಿಗೆ ನಾವು ಶಾಂತಿಯನ್ನು ಕೋರ್ತಾ ನಾವು ಮಿಯಾಜಿಮಾ ನಗರವನ್ನು ಈಗ ಬಂದು ತಲುಪಿದೆವು. ಬನ್ನಿ, ಇಲ್ಲಿ ಈ ಐಲ್ಯಾಂಡ್ ಹೇಗಿದೆ ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ. ಈಗ ನಾವು JR ವೆಸ್ಟ್ ಮಿಯಾಜಿಮಾ ಫೆರಿ ಸರ್ವಿಸ್ ಹತ್ರ ಟಿಕೆಟ್ ತಗೊಳ್ತಾ ಇದ್ದೇವೆ. ಇಲ್ಲಿಂದ ನಾವು ಮಿಯಾಜಿಮಾ ಐಲ್ಯಾಂಡಿಗೆ ಹೋಗುವಂಥದ್ದು. ಮಿಯಾಜಿಮಾ ಫೆರಿ ಸರ್ವಿಸ್ ಇರುವಂಥ ಪೋರ್ಟಿಗೆ ಬಂದು ಇಲ್ಲಿ ನಮ್ಮ ಹತ್ರ JR ಪಾಸ್ ಇರೋದ್ರಿಂದಾಗಿ ಟಿಕೆಟ್ ಏನು ಪರ್ಚೇಸ್ ಮಾಡಬೇಕಾಗಿ ಬರಲಿಲ್ಲ. ಆದರೆ ಪೋರ್ಟ್ ಇದು ಟ್ಯಾಕ್ಸ್ ಕಟ್ಟಬೇಕಾಗಿ ಬಂತು. ಅದು ಸುಮಾರು ಪರ್ ಪರ್ಸನ್ 100 ಎಂದು ನಾವು ಕಟ್ಟಿದ್ವಿ. ಈಗ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಮಿಯಾಜಿಮಾ ಪೋರ್ಟ್ ಕಾಣಿಸ್ತಾ ಇರ್ಬೋದು ನೋಡಿ. ಇಲ್ಲಿ ಹಿಂದ್ಗಡೆ ಫೆರಿ ಬಂದು ನಿಂತಿದೆ. ನಾವಿಲ್ಲೀಗ ಕ್ಯೂವಲ್ಲಿ ನಿಂತಿದ್ದೇವೆ ಬೇರೆ ಫೆರಿಗೋಸ್ಕರ. ದೊಡ್ಡದಾದಂಥ ಫೆರಿಯನ್ನು ಎಂಟ್ರಾಗ್ತಾ ಇದ್ದೇವೆ. ಇದು ನಮ್ಮೂರಲ್ಲಿ ಕೆಲವು ಕಡೆ ಬಾರ್ಜ್ಗಳಿಗೆ ನಾವು ಕಾರ್ ತಗೊಂಡು ಹೋಗ್ತೇವಲ್ಲ, ಹಾಗೆ ಡೈರೆಕ್ಟ್ ಎಂಟ್ರಾಗ್ಲಿಕ್ಕೆ ಆಗ್ತದೆ. ಇಲ್ಲಿಂದ ಬಹುಶಃ ಈಗ ನಾವು ಮೇಲೆ ಹೋಗಬೇಕು ಅಂತ ಕಾಣ್ತದೆ. ಸೈಡಲ್ಲಿರುವ ಸೀಟ್ಸನ್ನೆಲ್ಲ ಆಲ್ರೆಡಿ ಜನ ಆಕ್ಯುಪೈ ಮಾಡಿಬಿಟ್ರು. ಇನ್ನು ಮೇಲೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆಲ್ರೆಡಿ ಫೆರಿಯನ್ನು ಬೋರ್ಡ್ ಮಾಡಿ ಆಯಿತು. ಚಶ್ಮಿಗೆ ಸೀಟ್ ಸಿಕ್ತು, ನಮಗೆ ಸೀಟ್ ಇದೆ. ಆದರೂ ನಾನು ಮತ್ತು ಅರ್ಜುನ್ ನಿಲ್ಲೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿಂದ ಒಳ್ಳೆ ವ್ಯೂ ಕಾಣ್ತದೆ. ನಾವು ಆಲ್ರೆಡಿ ಈ ಥರ ಈಗ 2 ಬೋಟ್ಗಳನ್ನು ಜಪಾನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಆಗಿದೆ. ಹಾಗಾಗಿ ನಾನು ಇದನ್ನು ಮತ್ತೆ ಜಾಸ್ತಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋದಿಲ್ಲ. ಅಲ್ಲಿ ರೀಚ್ ಆದಮೇಲೆ ತೋರಿಸ್ತೇನೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರ್ಬೋದು ದೂರದಲ್ಲಿ ಬೆಟ್ಟಗಳು. ಬಹುಶಃ ನಮ್ಮ ಫೆರಿ ಈಗ ಆ ಬೆಟ್ಟದ ಕಡೆಗೆ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಐಲ್ಯಾಂಡಿಗೆ ನಮ್ಮನ್ನು ಡ್ರಾಪ್ ಮಾಡ್ತದೆ. ಆ ಕಡೆ ನೋಡಿದರೆ ದೂರದಲ್ಲಿ ದೋಣಿಗಳು ಕಾಣ್ತಾ ಇದೆ. ಬಹುಶಃ ಫೋಕಸ್ ಆಗ್ತಾ ಇರ್ಬೋದು. ಅಲ್ಲಿ ಕೂಡ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಮಂಚಿನ ಮಧ್ಯದಲ್ಲಿ ಬೆಟ್ಟಗಳು ಕಾಣ್ತಾ ಇದೆ. ಸೊ ಇದೆಲ್ಲ ಮಿಯಾಜಿಮಾ ಐಲ್ಯಾಂಡ್ನ ಭಾಗ. ಅಲ್ಲಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಇದು ಆಯಿಸ್ಟರ್ ಫಾರ್ಮಿಂಗ್ ಮಾಡುವಂಥದ್ದು, ಅಥವಾ ಸಿಂಪಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದನ್ನು ತಿನ್ನಲಿಕ್ಕೂ ಆಗ್ತದೆ. ಕೆಲವೊಂದು ಆಯಿಸ್ಟರ್ಗಳಿಂದ ಮುತ್ತನ್ನು ಕೂಡ ಫಾರ್ಮಿಂಗ್ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಯಾವ ರೀತಿಯದ್ದು ಮಾಡ್ತಿದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಕಾಣ್ಬೋದು ನೀವು. ಇದು ಏನಂತ ಹೇಳಿದರೆ, ಈ ನೀರು ಇದೇನು ಸಿಹಿ ನೀರಲ್ಲ, ಇದು ಉಪ್ಪು ನೀರೇ. ಜಪಾನ್ ಒಂದು ಐಲ್ಯಾಂಡ್ಗಳ ಒಂದು ಮಾಲೆ ಇದ್ದಾಗೆ ಇದೆ ಕಂಟ್ರಿ. ಸೊ ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ಗ್ಯಾಪ್ ಥರಾಗಿ 2 ಕಡೆಗೆ ಏನು ಭೂಮಿ ಇದೆ ನೋಡಿ, ಆ ಮಧ್ಯದ ಜಾಗೆ ನಿಮಗೆ ಭಾರಿ ಏನು ಅಗಲ ಇರೋದಿಲ್ಲ. ಸುಮಾರು ಒಂದು ದೊಡ್ಡ ಹೊಳೆಯಷ್ಟು ಅಗಲ ಇರ್ತದೆ. ಸೊ ಆ ಮಧ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಮೇಲೆ ಬೆಟ್ಟದಿಂದ ಬರುವಂಥ
ಎಲ್ಲ ಖನಿಜಾಂಶಗಳು, ಮಳೆ ನೀರಲ್ಲಿ ತೊಳೆದು ಬಂದಂಥ ಖನಿಜಾಂಶಗಳು, ಈಚೆ ಬೆಟ್ಟದಿಂದ ಬಂದಂಥ ಖನಿಜಾಂಶಗಳು, ಈ ಥರ ಆಯಿಸ್ಟರ್ ಫಾರ್ಮಿಂಗಿಗೆ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಅನ್ನು ಕ್ರಿಯೇಟ್ ಮಾಡ್ತದೆ. ನೋಡ್ಬೋದು ನಾವು ಅಲ್ಲಿಂದ ಬಂದಂಥದ್ದು, ಅದು ಸಹ ಮಿಯಾಜಿಮಾ ನಗರವೇ. ಆಮೇಲೆ ಇದು ಮಿಯಾಜಿಮಾ ಐಲ್ಯಾಂಡ್. ಇದು ಮಿಯಾಜಿಮಾ ಐಲ್ಯಾಂಡ್, ಇದು ಫೇಮಸ್ ಟೂರಿಂಗ್ ಗೇಟ್. ಇದು ಜಪಾನಲ್ಲಿ 3 ಬೆಸ್ಟ್ ಪ್ಲೇಸಸ್ ಟು ವ್ಯೂ ಅಲ್ಲಿ ಇದನ್ನು ಕೂಡ ಲಿಸ್ಟ್ ಮಾಡಿದ್ದಾರೆ. ಫೈನಲಿ ಮಿಯಾಜಿಮಾ ಐಲ್ಯಾಂಡ್ಗೆ ಬಂದು ರೀಚ್ ಆದ್ವಿ. ಇದು ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್. ಜಪಾನಲ್ಲಿ ಎಲ್ಲಿ ಹೋದರೂ ನಿಮಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಕಾಣಲಿಕ್ಕೆ ಸಿಗ್ತವೆ. ಸೊ ಈ ಐಲ್ಯಾಂಡಲ್ಲಿ ಸುಮಾರು ಟೂರಿಸ್ಟ್ ಅಟ್ರಾಕ್ಷನ್ಗಳಿವೆ. ನಾವು ಅದರಲ್ಲಿ ಯಾವುದಾದ್ರು ಒಂದು 2ರಿಂದ 3 ಫೈನಲೈಸ್ ಮಾಡಿ ಅಲ್ಲಿಗೆ ಹೋಗ್ತೇವೆ. ಸೊ ನಾವು ಎಲ್ಲಿಗೆ ಹೋಗ್ತೇವೆ ಅಂತ ಹೇಳುವಂಥದ್ದನ್ನ ನನ್ನ ವಿಡಿಯೋದ ಮುಂದಿನ ಭಾಗದಲ್ಲಿ ತೋರಿಸ್ತೇನೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಪುಣ್ಯಕ್ಕೆ ನಮಗೆ ಇಂಗ್ಲೀಷಲ್ಲಿ ಒಂದು ಮ್ಯಾಪ್ ಸಿಕ್ಕಿದೆ. ಈ ಐಲ್ಯಾಂಡ್ ದೊಡ್ಡ ಬೆಟ್ಟ ಗುಡ್ಡಗಳನ್ನು ಹೊಂದಿದೆ. ಇದರಲ್ಲಿ ಸುಮಾರು ಶ್ರೈನ್ಗಳಿವೆ, ಇನ್ನು ಅಕ್ವೇರಿಯಮ್ಸ್ ನೋಡುವಂಥದ್ದಿದೆ, ಇನ್ನು ರೋಪ್ ವೇ ಇದೆ, ಹೀಗೆ ಸುಮಾರಿದೆ. ನೋಡೋಣ ನಾವು ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡೋಣ. ಕಳೆದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾರಾ ಡಿಯರ್ ಪಾರ್ಕ್. ಬಟ್ ಅವತ್ತು ನನ್ನ ಫೋನಲ್ಲಿ ಏನೋ ಒಂದು ಆಡಿಯೋ ಫೈಲ್ ಇದು ಇಶ್ಯೂ ಆಗಿ ಸುಮಾರು ನನ್ನ ವಿಡಿಯೋಗಳು ರೆಕಾರ್ಡ್ ಆಗಿರಲಿಲ್ಲ. ಅಲ್ಲಿ ಇಡೀ ಊರೆಲ್ಲ ಜಿಂಕೆಗಳೇ ಇತ್ತು. ಇಲ್ಲಿ ನೋಡಿದರೆ ಈ ಐಲ್ಯಾಂಡಿಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಕೂಡ ಜಿಂಕೆಗಳೇ ಎಷ್ಟು ಫ್ರೆಂಡ್ಲಿ ಆಗಿವೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿರುವಂಥ ನಮ್ಮ ಪೆಟ್ ಡಾಗ್ಗಳನ್ನು ಮಾತಾಡಿಸಿದ ಹಾಗೆ ಆರಾಮಾಗಿ ನಮ್ಮ ಜೊತೆನೇ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮಕ್ಕಳು ಜಿಂಕೆಯನ್ನು ಹೀಗೆ ಹಿಡ್ಕೊಂಡಿದ್ರು ಸಹ ಏನು ಮಾಡೋದಿಲ್ಲ, ಆರಾಮಾಗಿ ಮಕ್ಕಳ ಜೊತೆ ಅದು ಫ್ರೆಂಡ್ಲಿ ಆಗಿರ್ತದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು ಎಷ್ಟು ಜಿಂಕೆಗಳು ಮನುಷ್ಯನ ಭಯವೇ ಇಲ್ಲದೆ ಆರಾಮಾಗಿದ್ದಾವೆ ಅಂತ ಹೇಳ್ಕೊಂಡು. ನೋಡಿ, ಇಲ್ಲಿ ಕಾಣ್ಬೋದು ನೀವು. ನಾರಾ ಡಿಯರ್ ಪಾರ್ಕಲ್ಲಿ ನಿಮಗೆ ಸುಮಾರು 4-5 ಕಿಲೋಮೀಟರ್ಗಳ ರೇಡಿಯಸ್ಸಲ್ಲಿ ಸಾವಿರಾರು ಜಿಂಕೆಗಳು ಕಾಣ್ತದೆ. ಇಲ್ಲಿ ಎಷ್ಟಿವೆ ಅಂತ ಹೇಳುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಎಂಟರ್ ಆದ ಕೂಡಲೇ ನಮಗೆ ಇಲ್ಲಿ ಒಂದು 10-15 ಜಿಂಕೆಗಳು ಕಾಣ್ತಾ ಇವೆ. ನೋಡಿ, ಅರ್ಜುನ್ ಜಿಂಕೆಗಳ ಜೊತೆ ಎಂಜಾಯ್ ಮಾಡ್ತಿದ್ದಾನೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ನಿಮಗೆ ಜಪಾನಿ ಶಾಲೆ ಮಕ್ಕಳು ಕಾಣ್ಬೋದು, ಸಣ್ಣ ಸಣ್ಣ ಮಕ್ಕಳು. ಜಪಾನಲ್ಲಿ ಮಕ್ಕಳನ್ನು ನೋಡೋದೇ ಭಾಳ ಅಪರೂಪ. ಇಲ್ಲಿ ಎಲ್ಲ ವಯಸ್ಕರೇ ಕಾಣ್ತಾರೆ, ಮಧ್ಯ ವಯಸ್ಕರು ಇಲ್ಲಾಂದರೆ ವಯಸ್ಕರೇ ಜಾಸ್ತಿ ಕಾಣೋದು. ಒಂದು ಸೈಡಲ್ಲಿ ಸಮುದ್ರದ ನೀರು, ಇನ್ನು ಈಚೆ ಮನೆಗಳು, ಅಂಗಡಿ ಮುಂಗಟ್ಟುಗಳು, ಇಲ್ಲಿ ನಡ್ಕೊಂಡು ಹೋಗುವಂಥ ವ್ಯವಸ್ಥೆ. ದೂರದಲ್ಲಿ ಫೇಮಸ್ ಟೋರಿ ಗೇಟ್ ಕಾಣ್ತಾ ಇದೆ. ಮಿಯಾಜಿಮಾ ಐಲ್ಯಾಂಡ್ ಇದು ಫೇಮಸ್ ಟೋರಿ ಗೇಟ್ ಕಾಣ್ತಾ ಇದೆ. ಇಲ್ಲಿ ಗಾಳಿಯಲ್ಲೆಲ್ಲ ಉಪ್ಪಿನ ಅಂಶದ ಅನುಭವ ಕರೆಕ್ಟಾಗಿ ಆಗ್ತಾ ಇದೆ ನಮಗೆ. ಎಲ್ಲಿ ನೋಡಿದ್ರು ಅಂಗಡಿ ಮುಂಗಟ್ಟುಗಳು. ಇಲ್ಲಿ ನೋಡ್ಬೋದು ನೀವು ಒಂದು ಟ್ರೆಡಿಷ್ನಲ್ ಜಾಪನೀಸ್ ಅಂಗಡಿ. ಇನ್ನು ಇಲ್ಲಿ ಹಿಂದೆ ಒಂದು ದೊಡ್ಡದಾದ ಕಲ್ಲಿನ ಟೋರಿ ಗೇಟ್ ಕಾಣ್ತಾ ಇದೆ. ಅದರ ಹತ್ರ 2 ಸಿಂಹಗಳು ದ್ವಾರಪಾಲಕರಾಗಿ, ಅಂದರೆ ಖಂಡಿತ ಮೇಲೆ ಒಂದು ಶ್ರೈನ್ ಇಲ್ಲಾಂದರೆ ಬುದ್ಧಿಸ್ಟ್ ಟೆಂಪಲ್, 2ರಲ್ಲಿ ಯಾವುದೋ ಒಂದು ಇದ್ದೇ ಇದೆ. ನೋಡೋಣ ಏನಿದೆ ಅಂತ ಹೇಳ್ಕೊಂಡು. ನೋಡ್ಬೋದು ಹೇಗಿದೆ ಅಂತೇಳಿ. ಇನ್ನು ಕಲ್ಲಿನಲ್ಲಿ ಮಾಡಿದಂಥ ಬೃಹದಾಕಾರದ ಟೋರಿ ಗೇಟು. ಸಮುದ್ರದ ಇನ್ನೊಂದು ಸೈಡಿಗೆ ನೋಡಿ, ಇಲ್ಲೆಲ್ಲ ದೀಪ ಕಂಬಗಳು. ಟೋರಿ ಗೇಟಿಗೆ ಹೋಗುವಲ್ಲಿ ದೊಡ್ಡ ದೊಡ್ಡ ದೀಪ ಸ್ತಂಭಗಳು. ಇನ್ನು ಸೈಡಲ್ಲಿ ಸಮುದ್ರದ ಹಿನ್ನೀರು. ಇಲ್ಲಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ನೋಡಿ, ಇಲ್ಲಿ ಸಹದೇವ್, ಜಶ್ಮಿ, ಅರ್ಜುನ್ ನಿಂತಿದ್ದಾರೆ. ಜಿಂಕೆ ಏನೂ ಭಯ ಇಲ್ಲದೆ ಹತ್ರ ಬಂತು, ತಿನ್ಲಿಕ್ಕೆ ಏನಾದ್ರು ಸಿಗ್ತದ ಅಂತೇಳಿ. ನೋಡ್ಬೋದು ಫೇಮಸ್ ಟೋರಿ ಗೇಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ.
ಈಗ ಇಲ್ಲಿ ಲೋ ಟೈಡ್ ಆದ್ರಿಂದ ಜನರೆಲ್ಲ ಇಲ್ಲಿ ಬರ್ಲಿಕ್ಕೆ ಆಗ್ತಾ ಇದೆ. ಇಲ್ಲಾಂದ್ರೆ ನೀರು ಅಲ್ಲಿವರೆಗೆ ಸೇರ್ತದೆ. ಯಾರಿಗೆ ಸಹ ಇಷ್ಟು ಆರಾಮಾಗಿ ಇಲ್ಲಿ ನಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಇನ್ನು ಹೈ ಟೈಡ್ ಆಗುವಾಗ ಇಲ್ಲೆಲ್ಲ ನೀರು ತುಂಬಿ ಜನರಿಗೆ ಯಾರಿಗೂ ಇಲ್ಲಿ ಬರದಾಗೆ ಆಗ್ತದೆ. ಈಗೇನೋ ಆರಾಮಾಗಿ ಬಂದಿದ್ದಾರೆ, ಸಡನ್ ಆಗಿ ನೀರು ಬಂದ್ರೆ ಶೂ ಎಲ್ಲ ಗಲೀಜಾಗ್ತದೆ. ನಾವು ಇಲ್ಲಿ ಇಳಿಯುವ ರಿಸ್ಕ್ ತಗೊಳ್ಳೋದಿಲ್ಲ. ಇದು ಫೇಮಸ್ ಇತ್ಸುಕುಶಿಮಾ ಟೆಂಪಲ್. ಈ ಭಾಗಕ್ಕೆಲ್ಲ ನೀರು ಬರ್ತದೆ ನೋಡಿ. ಇಲ್ಲಿ ದೇವಸ್ಥಾನವನ್ನು ಕೆಳಗೆಯಿಂದ ಮರದ ಪಿಲ್ಲರ್ಗಳನ್ನು ಮಾಡಿ ಏಳಿಸಿ ಭೂಮಿಯಿಂದ ಮೇಲೆ ಏಳಿಸಿ ನಿಲ್ಲಿಸಿದ್ದಾರೆ. ಸುಮಾರು ಒಂದು 5-6 ಫೀಟ್ ಅಷ್ಟು ಎತ್ತರಕ್ಕೆ ಏಳಿಸಿ ನಿಲ್ಲಿಸಿದ್ದಾರೆ. ಸೊ ಹೈ ಟೈಡ್ ಇರುವಾಗ ನೀರು ದೇವಸ್ಥಾನದ ಅಡಿಯವರೆಗೆಲ್ಲ ಹೋಗ್ತದೆ ನೋಡಿ. ಇಲ್ಲಿ ನೋಡಿ ಆ್ಯಕ್ಚುಲಿ ನೀರು ಇಲ್ಲಿವರೆಗೆ ಬರ್ತದೆ, ಆದರೆ ಈಗ ಇಲ್ಲ, ಜನ ಎಲ್ಲ ಆರಾಮಾಗಿ ಹೋಗ್ತಾ ಇದ್ದಾರೆ. ಜಪಾನಲ್ಲಿ ಎಲ್ಲಿ ನೋಡಿದ್ರು ಶ್ರೈನ್ಗಳು ಇಲ್ಲಾಂದರೆ ಟೆಂಪಲ್ಗಳು. ನಾವು ಈಗಷ್ಟೇ ಹಿಂದೆ ಫೇಮಸ್ ತೋರಿ ಗೇಟ್ ನೋಡಿದ್ವಿ, ಆಮೇಲೆ ಇನ್ನೊಂದು ಟೆಂಪಲ್ನ ನೋಡಿದ್ವಿ. ಈಗ ಹಾಗೆ ಅಲ್ಲಿಂದ ಜಸ್ಟ್ ಈಚೆ ಹಿಂದೆ ತಿರುಗಿದ್ರೆ ಇಲ್ಲಿ ಇನ್ನೊಂದು ದೊಡ್ಡದಾದಂಥ ಬಿಲ್ಡಿಂಗ್ ಕಾಣ್ತಾ ಇತ್ತು. ಹಾಗೆ ಅದನ್ನು ನೋಡಲಿಕ್ಕೆ ಅಂತ ಬಂದರೆ ಅದು 5 ಸ್ಟೋರಿಡ್ ಪಗೋಡ ಅಂತೆ. ಹಾಗಿದ್ರೆ ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಬೆಟ್ಟ ಹತ್ತಿ ಹತ್ತಿ ಸಾಕಾಗಿ ಹೋಯಿತು. ಜಪಾನಲ್ಲಿ ನಾವು ನಡೆದಷ್ಟು ನಮ್ಮ ಜೀವಮಾನದಲ್ಲಿ ಎಲ್ಲಿಯೂ ನಡೆದಿರ್ಲಿಕ್ಕಿಲ್ಲ. ಇಲ್ಲಿಂದ ಮಾತ್ರ ವ್ಯೂ ಮಾತ್ರ ಇದೆಯಲ್ಲ, ಸೂಪರ್. ತೋರಿಸ್ತೀನಿ ನಾನು. ಯಾಕೆಂತ ಹೇಳಿದರೆ ಇದು ಐಲ್ಯಾಂಡ್ ಅಲ್ವಾ, ಐಲ್ಯಾಂಡ್ ಆಗಿರೋದ್ರಿಂದ ಸುತ್ತಲೂ ನೀರು. ಈ ಮರಗಳ ಮಧ್ಯೆ ಆ ನೀರಲ್ಲಿ ಹೋಗ್ತಿರೋಂಥ ದೋಣಿಗಳು, ಸಣ್ಣ ಸಣ್ಣ ಹಡಗುಗಳನ್ನು ನೋಡುವಾಗ ಬಹಳ ಖುಷಿ ಆಗ್ತದೆ. ತೋರಿಸ್ತೇನೆ ನೋಡಿ. ಕಾಣ್ತಾ ಇರ್ಬೋದು ನೀರು, ಮರ, ದೂರದಲ್ಲಿ ಒಂದು ಸಣ್ಣ ಒಂದು ಶಿಪ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಕಂಪ್ಲೀಟ್ ಮರದ ಸ್ಟ್ರಕ್ಚರ್. ಪಗೋಡ ಎಲ್ಲಿದೆ ಅಂತ ಇನ್ನೂ ಕಂಡಿಲ್ಲ ನಮಗೆ. ನೋಡಿ ಈ ತರ ಒಂದು ವ್ಯೂ ನಿಮಗೆ ಎಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ನೋಡಿ. ನೋಡಿ ಎಷ್ಟು ದೊಡ್ಡ ಮರದ ಬಿಲ್ಡಿಂಗ್. ಇದರ ಒಳಗಡೆ ಹೋಗುವ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಉಪಯೋಗ ಮಾಡಿದಂಥ ಮರಗಳು ನೋಡಿದರೆ ಬಹುಶಃ ಒಂದೊಂದು ಪಿಲ್ಲರಿಗೆ ಒಂದೊಂದು ಮರಗಳನ್ನೇ ಕಡ್ದಿದ್ದಾರೇನೋ ಅಂತ ಅನಿಸ್ತದೆ. ಜಸ್ಟ್ ಆ ಮರದ ಬಿಲ್ಡಿಂಗನ್ನು ಹತ್ತಿದ್ರೆ ಸೈಡಲ್ಲಿ ಟಿಕೆಟ್ ಕೌಂಟರ್ ಇದೆ. 100 yen ಕೊಡಬೇಕಂತೆ ಜಸ್ಟ್ ಈ ದೊಡ್ಡ ಹಾಲನ್ನು ನೋಡಲಿಕ್ಕೆ. ಹಾಗೆ ನಾವು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೇವೆ. ಹೊರಗಿಂದಲೇ ವಿಡಿಯೋ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಿದ್ದಾನೆ. ಇಲ್ಲೆಲ್ಲ ನೋಡ್ಬೋದು ಹಳೇ ಕಾಲದ ಆರ್ಟ್ ಪೇಂಟಿಂಗ್. ನಾನಾಗ ತೋರಿಸಿದ್ನಲ್ಲ ದೊಡ್ಡ ಎಂಟ್ರೆನ್ಸ್ ಅಂತೇಳಿ, ಅದರ ಅಡಿಯಿಂದ ಹೀಗೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಹೀಗೆ ಒಂದು ವೇ ಇದೆ ನೋಡಿ. ಇಲ್ಲಿ ಹೋಗೋಣ. ಇಲ್ಲಿ ಹೋದರೆ ನಮಗೆ 5 ಸ್ಟೋರಿ ಪಗೋಡ ನೋಡ್ಲಿಕ್ಕೆ ಸಿಗ್ತದೆ. ಇದು ಬಿಲ್ಡಿಂಗ್, ಇದು ಕೆಳ ಅಂತಸ್ತು. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಒಂದೊಂದು ಮರ, ದೊಡ್ಡ ದೊಡ್ಡ ಮರವನ್ನೇ ಕಡ್ದು ಮಾಡಿದ್ದಾರೆ, ಬೀಮ್ ಮತ್ತು ಪಿಲ್ಲರ್ಸ್. ನೋಡಿ ಇದೇ 5 ಸ್ಟೋರಿ ಪಗೋಡ. ಈ ಬಿಲ್ಡಿಂಗ್ ಇದು ಹಿಂದ್ಗಡೆಗಿದೆ. ಬಿಲ್ಡಿಂಗ್ ಇದು ಕೆಳಗಿರುವಂಥ ಈ ರಸ್ತೆಯಲ್ಲಿ ಹುಕ್ಕೊಂಡು ಬರಬೇಕು. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಜಪಾನಲ್ಲಿ ಈ ಥರ ಕೈಗಾಡಿಯಲ್ಲಿ ಎಳ್ಕೊಂಡು ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಎಸ್ಪೆಷಲಿ ಟೂರಿಸ್ಟ್ ಪ್ಲೇಸಲ್ಲಿ ಮಾತ್ರ, ಬೇರೆಯಲ್ಲಿ ನಿಮಗೆ ಕಾಣಸಿಗೋದಿಲ್ಲ ಅದು. ಈ ಊರಲ್ಲಿ ಜಿಂಕೆಗಳು ನಮ್ಮಲ್ಲಿ ಬೀದಿ ನಾಯಿಗಳಿದ್ದಾಗೆ ಇವೆ. ಎಲ್ಲಿ ನೋಡಿದ್ರು ಜಿಂಕೆಗಳೇ. ಹಾಗೆ ಮಾರ್ಕೆಟ್ ಸ್ಟ್ರೀಟ್ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಎಲ್ಲ ಬೇರೆ ಬೇರೆ ಥರದ ಸೊವೆನಿಯರ್ಸ್ ಎಲ್ಲ ಟೂರಿಸ್ಟ್ಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ನೋಡಿ ಇದೆಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ಸು, ಈ ಥರ ಎಲ್ಲ ಸುಮಾರು ಇದೆ. ಕೀ ಚೈನ್ಗಳು, ಇನ್ನು ನಿಂಜಾ ಸ್ವಾರ್ಡ್ ಟೈಪಲ್ಲಿ ಮರದಲ್ಲಿ ಮಾಡಿರುವಂಥದ್ದು. ಅರ್ಜುನ್ ನೋಡ್ತಾ ಇದ್ದಾನೆ. ಹಾಗೆ ಟೀ ಶರ್ಟ್ಸು, ಬೇರೆ ಬೇರೆ ಥರದ ಐಟಮ್ಸ್ ಇದೆ ಇಲ್ಲಿ ನೋಡ್ಬೋದು. ಬೇರೆ ಬೇರೆ ಥರದ ಐಟಮ್ಸ್ ಸೇಲಿಗಿಟ್ಟಿರುವಂಥದ್ದು.
ನೋಡಿ ಇದೆಲ್ಲ ಮತ್ತೆ ಫ್ರಿಡ್ಜ್ ಮ್ಯಾಗ್ನೆಟ್ಸು, ಕಪ್ಪುಗಳು, ಹಾಗೆ ಬೇರೆ ಬೇರೆ ಥರದ ಐಟಮ್ಸ್ ಸೇಲಿಗಿಟ್ಟಿದ್ದಾರೆ. ಗ್ರೀಟಿಂಗ್ಸು, ಪೆನ್ಸಿಲ್ಗಳು ನೋಡಿ. ಸೊ ಇದೇ ಫೇಮಸ್ ತೋರಿಗೇಟ್ ಇಲ್ಲಿದು. ಅಲ್ಲಿಂದ ಮುಂದೆ ಬರ್ತಾ ನಾವು ಮಿಯಾಜಿಮಾ ರೋಪ್ ವೇ ಅಂತ ಇದೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತ ಬಂದ್ವಿ. ಹಾಗಿದ್ರೆ ಬನ್ನಿ ನನ್ನ ಜೊತೆ, ಅದು ಹೇಗಿದೆ ಅಂತ ನೋಡೋಣ. ಜಪಾನಿನ ಟ್ರೆಡಿಷ್ನಲ್ ಬಿಲ್ಡಿಂಗ್ಗಳು, ಅದರಲ್ಲೆಲ್ಲ ಅಂಗಡಿಗಳು ನೋಡಿ. ಇಲ್ಲಿ ಇದು ಐಸ್ ಕ್ರೀಮ್ ಮಾಡ್ತಾ ಇರುವಂಥದ್ದು ನೋಡಿ. ಈ ಥರ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ. ಬಹುಶಃ ಫ್ರೂಟ್ಸು, ಬೇರೆ ಬೇರೆ ಥರದ ಕ್ರೀಮ್ಗಳನ್ನು ಹಾಕಿ ಮಿಕ್ಸ್ ಮಾಡುವಂಥ ಮೆಷಿನ್ ಇರ್ಬೋದು ಇದು. ಇಲ್ಲಿ ನೋಡಿ ಹೇಗಿದೆ ಅಂತೇಳಿ. ಇದೊಂದು ಸ್ಟ್ರೀಟ್ ನೋಡಿ ನೀವು ಹೇಗಿದೆ ಅಂತ. ಒಳಗಡೆ ದೊಡ್ಡ ದೊಡ್ಡ ಮರದ ಮೂರ್ತಿಗಳನ್ನೆಲ್ಲ ಇಟ್ಟಿದ್ದಾರೆ. ಬಹುಶಃ ಇದೆಲ್ಲ ಸೇಲಿಗಿರ್ಬೋದು, ರಿಫ್ಲೆಕ್ಷನ್ನಿಂದಾಗಿ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ನೋಡಿ. ಮುಂದೆ ಹೋಗೋಣ, ರೋಪ್ ವೇ ಹೇಗಿದೆ ಅಂತ ಹೇಳುವಂಥದ್ದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ನಾವು ರೋಪ್ ವೇಗೆ ರೌಂಡ್ ಟ್ರಿಪ್ ತಗೊಳ್ತಾ ಇದ್ದೇವೆ. Would you like get a rope way by ticket here? Cable rope way ticket here. 2 adultsಗೆ 4000 yen ಆಯ್ತು, ಮಕ್ಕಳಿಗೆ ಫ್ರೀ. ಕಾರ್ಡ್ ಊಟ ಕೊಟ್ಟು ರೋಪ್ ವೇ ಟಿಕೆಟ್ ತಗೊಂಡ್ಮೇಲೆ ಬೆಟ್ಟದ ಮೇಲೆ ಮತ್ತೆ ವಾಕ್ ಮಾಡ್ತಿದ್ದೇವೆ. ಎಂತಣ್ಣ? ಹೂವು. ರೋಪ್ ವೇ ಟಿಕೆಟ್ ತಗೊಂಡ್ಮೇಲೆ ಬೆಟ್ಟದ ಮೇಲೆ ಮತ್ತೆ ವಾಕ್ ಮಾಡ್ತಾ ಇದ್ದೇವೆ. ಸುಮಾರು 8 ನಿಮಿಷಗಳು ವಾಕ್ ಮಾಡ್ಬೇಕಂತೆ. ಬನ್ನಿ ಹೋಗೋಣ, ಅಲ್ಲಿ ಹೇಗಿದೆ ಅಂತ ನೋಡೋಣ. ಇದು 8 ನಿಮಿಷ ಅಲ್ಲ, ನನಗೆ ನೋಡಿದ್ರೆ 1/4 ಗಂಟೆ ಅಷ್ಟು ಕಾಣ್ತಾ ಇದೆ. ಇಲ್ಲಿನ ಕಾಡು ನಮ್ಮ ಊರಲ್ಲಿರುವ ಕಾಡಾಗೆ ಕಾಣ್ತದೆ. ಇದು ರೋಪ್ ವೇ ಸರ್ವಿಸ್, ಇದು ಶಟಲ್ ಬಸ್ ಸರ್ವಿಸ್. ನಾವು ಬಸ್ ಲೇಟ್ ಆಗ್ಬೋದು ಅಂತೇಳಿ ನಡ್ಕೊಂಡೇ ಬಂದ್ವಿ. ಇದು ನನಗೆ ನಾವು ಪುತ್ತೂರಲ್ಲಿ ಓದ್ತಾ ಇರುವಾಗ ಯಾವತ್ತಾರು ತಿಂಗಳಿಗೊಮ್ಮೆ ಬಿರ್ಮಲೆ ಗುಡ್ಡೆಗೆ ನಡ್ಕೊಂಡು ಹೋಗ್ತಿದ್ವಿ. ಹಾಗೆ ಬಿರ್ಮಲೆ ಗುಡ್ಡೆ ಹತ್ತಿದಾಗೆ ಆಗ್ತಾಯಿದೆ, ಇನ್ನೂ ಮುಗಿಲಿಲ್ಲ. ಹತ್ತಿ 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 ಸದ್ಯಕ್ಕೊಂದು ಸಣ್ಣ ಪ್ಲ್ಯಾಟ್ಫಾರ್ಮಿಗೆ ಬಂದಾಗೆ ಆಯಿತು. ಒಳ್ಳೆ ಡಾಮರ್ ರೋಡ್, ಏನು ತೊಂದರೆ ಇಲ್ಲ. ಆಚೆ ಈಚೆ ಎಲ್ಲ ಒಳ್ಳೆ ನೇಚರ್. ದೂರ ದೂರದಲ್ಲಿ 1-2 ಜಿಂಕೆಗಳು ಆರಾಮಾಗಿ ಸ್ವಚ್ಛಂದವಾಗಿ ಹೋಗ್ತಾ ಇರ್ತವೆ. ಮನುಷ್ಯರನ್ನು ನೋಡಿದರೆ ಒಂದು ಚೂರು ಭಯ ಇಲ್ಲ ಅವಕ್ಕೆ. ಬನ್ನಿ ರೋಪ್ ವೇ ಹತ್ರ ಹೋಗಿ ಅಲ್ಲೇನಿದೆ ಅಂತ ತೋರಿಸ್ತೇನೆ. ಹೋಗುವ ರಸ್ತೆಯಲ್ಲಿ ಎಲ್ಲ ಗಿಡಗಳಿಗೆ ಈ ಥರ ಪ್ಲೇಟ್ ಹಾಕಿದ್ದಾರೆ. ಆ ಗಿಡದ ಹೆಸರನ್ನು ಅಲ್ಲಿ ಜಾಪನೀಸ್ ಮತ್ತು ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಮತ್ತು ಪ್ರತಿ ಟರ್ನಲ್ಲಿ ಈ ಥರ ಮಿರರ್ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದರೆ ಎದುರಿಂದ ಬರುವ ವೆಹಿಕಲ್ಸ್ ಕರ್ವಲ್ಲಿ ಕಾಣೋದಿಲ್ಲ ಅಂತ ಹೇಳೋ ಕಾರಣಕ್ಕೆ, ಆಪೋಸಿಟ್ ಸೈಡಿಂದ ಬರೋರಿಗೆ ಆಚೆ ಸೈಡಲ್ಲಿ ಏನಿದೆ ಅಂತೇಳಿ ಗೊತ್ತಾಗಲಿ ಅಂತ ಹೇಳುವಂಥ ಕಾರಣಕ್ಕೆ. ಜಾಪನೀಸ್ ಅಷ್ಟು ಸಿಸ್ಟಮ್ಯಾಟಿಕ್ ಲೈಫನ್ನು ಬದುಕ್ತಾರೆ. ಬನ್ನಿ, ಕೆಳಗಡೆ ಯಾವುದೋ ನದಿ ಹರಿತಿದ್ದಾಗೆ ನನಗೆ ಕೇಳ್ತಾ ಇದೆ, ಪಕ್ಷಿಗಳ ಚಿಲಿಪಿಲಿ. ಮತ್ತು ಐಲ್ಯಾಂಡಲ್ಲಿ ಎಷ್ಟು ಬಿಸಿಲಿದ್ರೂ ಈ ಮೇಲೆ ಬೆಟ್ಟಕ್ಕೆ ಹತ್ತಿದಾಗೆ ತಂಪಾಗ್ತಾ ಬಂತು. ಒಳ್ಳೆ ಕಾಡು ಒಳಗಡೆ ನಡ್ಕೊಂಡು ಹೋಗುವಾಗ ಖುಷಿ ಆಗ್ತದೆ. ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ, ಮಿಯಾಜಿಮಾ ಪಾರ್ಕ್, ಟಾಪ್ ಆಫ್ ಮೌಂಟ್ ಮೀಸೆನ್ 2.5 ಕಿಲೋಮೀಟರ್. ನಮಗೆ ರೋಪ್ ವೇಗೆ ಜಸ್ಟ್ 100 ಮೀಟರ್. ಬನ್ನಿ ಬೇಗ ಬೇಗ ಹೋಗೋಣ. ನಮಗೆ ತುಂಬ ಜನ ಟೂರಿಸ್ಟ್ಸ್ ಇಲ್ಲಿ ನಡ್ಕೊಂಡು ಬರ್ತಾರೆ. ನೇಚರ್ ವಾಕ್ ಅಂತ ಹೇಳ್ತಾರೆ ಇದಕ್ಕೆ. ಬೇರೆ ಬೇರೆ ಪಾತ್ಗಳಿವೆ, ನಮಗೆ ಯಾವ ಪಾತ್ ಬೇಕಿದ್ರೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈ ಮೌಂಟೇನ್ನ ಸುತ್ತಮುತ್ತ ಎಲ್ಲ ರಸ್ತೆ ಮಾಡಿ ಒಳಗೆ ಕಾಡನ್ನು ಎಕ್ಸ್ಪ್ಲೋರ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿ ಈಗ ಬಂದು ರೀಚ್ ಆದ್ವಿ. 2 ಅಂತೆ, ಜಾಸ್ತಿನೇ ಆಯಿತು. ಹೋಗೋಣ, ಇನ್ನೂ ಹತ್ತಬೇಕು.
ನೋಡಿ ರೋಪ್ ವೇ ಈ ಥರ ಇದೆಯಂತೆ. ಬನ್ನಿ ಬೇಗ ಹೋಗೋಣ. ಇದು ರೋಪ್ ವೇ, ಇದು ಸ್ಟೇಷನ್ ಇಲ್ಲಿ ಕಾಣ್ಬೋದು ನಿಮಗೆ. ನಾವು ಆಲ್ರೆಡಿ ಇಲ್ಲಿ ಟಿಕೆಟ್ ತಗೊಂಡಾದ ಕಾರಣ ಮೋಸ್ಟ್ಲಿ ಡೈರೆಕ್ಟ್ ಕ್ಯೂಗೆ ನಿಲ್ಲಬೇಕು ಕಾಣ್ತದೆ. ಅಯ್ಯೋ ಭಗವಂತ, ಕ್ಯೂಗೆ ನಿಂತರು ಮತ್ತೆ 2-3 ಸ್ಟೇರ್ ಕೇಸ್ ಹತ್ತಬೇಕು ಅಂತ ಕಾಣ್ತಾ ಇದೆ. ಇಲ್ಲೆಲ್ಲ ಕಿವಾಸ್ಕ್ ಮೆಷಿನಲ್ಲಿ ಜ್ಯೂಸು ಐಸ್ ಕ್ರೀಮ್ಸ್ ಎಲ್ಲ ಇಟ್ಟಿದ್ದಾರೆ. ಖಂಡಿತ ಒಳ್ಳೆ ಸೇಲ್ ಆಗ್ಬೋದು. ಹೋಗೋಣ ಬನ್ನಿ ನನ್ನ ಜೊತೆ. ರೋಪ್ ವೇದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತೇಳಿ ಸಾಧ್ಯ ಆದಷ್ಟು ಮಟ್ಟಿಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ ಇಷ್ಟು ದಪ್ಪದ ರೋಪ್ಗಳನ್ನೆಲ್ಲ ಉಪಯೋಗ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಬಹುಶಃ ಟಿವಿ ಸ್ಕ್ರೀನಲ್ಲಿ ರಿಫ್ಲೆಕ್ಟರ್ ನೋಡಿ. ಈ ಥರದ ಒಂದು ಪಾಡಲ್ಲಿ 6 ಜನರನ್ನು ಬಿಡ್ತಾರೆ. ಇಲ್ಲಿ ನೋಡ್ಬೋದು ಮೆಕ್ಯಾನಿಸಮ್ ಎಲ್ಲ ನಿಮಗೆ ಕಾಣ್ತಾ ಇರ್ಬೋದು. ಅಲ್ಲಿ ಆಲ್ರೆಡಿ ಮುಂದೆ 6 ಜನ ಕಾಯ್ತಾ ಇದ್ದಾರೆ. ಸೊ ನಮ್ಮ ಪಾಡ್ ಬಂದಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಪಾಡ್ ಸ್ಟಾರ್ಟ್ ಆಯಿತು. ಬೆಟ್ಟದ ಮೇಲೆ ಹತ್ತಾ ಇದ್ದೇವೆ ಈಗ ನಾವು. ನೋಡಿ ಕಾಣ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿದೆ. ನಮಗೆ ಬ್ಯಾಕ್ ಗ್ರೌಂಡ್ ತೋರಿಸ್ತಾನೆ. ಮೌಂಟ್ ಮಿಸ್ಸನ್ನಿಗೆ ಹತ್ತಾ ಇದ್ದೇವೆ ನಾವು ಇವಾಗ. ಮೌಂಟ್ ಮಿಸ್ಸನ್ ನೋಡ್ಬೋದು. ಮೇಲವರೆಗೆ ಕೇಬಲ್ಗಳು ಕಾಣ್ತಾ ಇದೆ ನಿಮಗೆ. ನಿಧಾನಕ್ಕೆ ಹತ್ತಾ ಇದೆ. ಕೆಳಗಡೆ ದೊಡ್ಡ ಪ್ರಪಾತ. ಆಲ್ರೆಡಿ ವೆಯ್ಟ್ಲೆಸ್ನೆಸ್ ಥರ ಫೀಲ್ ಆಗ್ತಾ ಇದೆ. ಗಾಳಿಯಲ್ಲಿ ತೇಲಿದಂಥ ಫೀಲಿಂಗ್. ನೋಡಿ ಆಚೆಯಿಂದ ಇನ್ನೊಂದು ಪಾಡ್ ಬರ್ತಾ ಇದೆ. ಆಚೆ ಸಮುದ್ರದ ಹಿಂದಿರು ಮಿಯಾಜಿಮಾ ಟೌನ್. ಎತ್ತರಕ್ಕೆ ಹೋಗ್ತಾನೆ ಇದ್ದೇವೆ. ಕೆಳಗಡೆ ನೋಡ್ಬೋದು ಸೈಡ್. ಭಾರಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ನಾವು ಲಾಸ್ಟ್ ಟೈಮ್ ಹೋದ ರೋಪ್ ವೇ ಆಗಲಿ ಕೇಬಲ್ ಕಾರ್ ಆಗಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಕೊಡಲಿಲ್ಲ. ಇದು ಕಂಪ್ಲೀಟ್ ನಾವು ಕಾಡು ಮೇಲೆ ಹೋಗ್ತಾ ಇದ್ದೇವೆ. ಅಲ್ಲಿ ನಾವು ವಾಲ್ಕ್ಯಾನಿಕ್ ಇದು ನೋಡ್ಲಿಕ್ಕೆ ಹೋಗಿದ್ವಲ್ಲ, ಅದು ಸ್ವಲ್ಪ ಸ್ಪೆಷಲ್ ಆಗಿತ್ತು. ಬಟ್ ಇಷ್ಟು ಕಾಡು, ಇಷ್ಟು ಹೈಟಲ್ಲಿ ಹೋಗಿರಲಿಲ್ಲ ನಾವು. ಇನ್ನೂ ನಾವು ರೀಚ್ ಆಗಲಿಲ್ಲ. 10 ನಿಮಿಷ ರೋಪ್ ವೇಯಲ್ಲಿ ಹೋಗಬೇಕು. ಕೆಳಗಡೆ ನೋಡಿದರೆ ಎಂಥ ದೊಡ್ಡ ಪ್ರಪಾತ ಅಂತ ಹೇಳಿದರೆ, ಇಲ್ಲಿ ನೋಡಿದರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಟೌನ್ ಕಾಣ್ತಾ ಇದೆ. ಮಿಯಾಜಿಮಾ ಟೌನ್ ಕಾಣ್ತಾ ಇದೆ. ಕ್ಯಾನ್ ಯು ಸಿ ಹಿರೋಶಿಮಾ? ಓಕೆ, ದೂರದಲ್ಲಿ ಹಿರೋಶಿಮಾ ಕೂಡ ಕಾಣ್ತಾ ಇದೆ ಅಂತೆ. ಸೂಪರ್. ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಹೈಟಿಗೆ ನಾವು ಬಂದಿದ್ದೇವೆ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ, ನಾನು ಕೆಳಗಡೆ ತೋರಿಸ್ತೇನೆ ನೋಡಿ. ಇಲ್ಲಿಂದ ಒಂದು ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಮತ್ತೆ ಇನ್ನೊಂದು ಸ್ಟೇಷನಲ್ಲಿ ರೋಪ್ ವೇಲಿ ಹೋಗ್ಬೇಕಾದ್ರೆ ನೀವು ಯೋಚನೆ ಮಾಡಿ, ಈ ಐಲ್ಯಾಂಡ್ ಬೆಟ್ಟ ಎಷ್ಟು ಹೈಟಲ್ಲಿದೆ ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಿ ನೀವು. ಒಂದು ಪುಟ್ಟ ಐಲ್ಯಾಂಡ್ ಮಿಯಾಜಿಮಾ, ಅದರ ಬೆಟ್ಟಗಳು ಎಷ್ಟು ಹೈಟಲ್ಲಿದೆ ಅಂತ. ದಟ್ಟ ಅರಣ್ಯ, ಕೆಳಗಡೆ ದಟ್ಟ ಅರಣ್ಯ, ಗಿಡ ಮರಗಳು, ಎತ್ತರದ ಮರಗಳು. 1.1 ಕಿಲೋಮೀಟ್ರಿಗೆ ನಾವು ಬೆಟ್ಟ ಹತ್ತನೇ ಇದ್ದೇವೆ. ಸ್ಟ್ರೈಟ್ ಮೇಲೆಗೆ 10 ನಿಮಿಷ ಹತ್ತಿ ಅಲ್ಲಿ 1 ಮಿನಿಟ್ ಏನೋ ವೇಟಿಂಗ್ ಟೈಮ್. ಮತ್ತೆ ಅಲ್ಲಿಂದ ಇನ್ನೊಂದು ಸ್ಟೇಷನ್ಗೆ ಹೋಗಬೇಕು. ಎಷ್ಟು ಕಿಲೋಮೀಟರ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ಸುಮಾರು ಅರ್ಧ ಕಿಲೋಮೀಟರ್. ಸ್ಟೇಷನ್ ಬಂತು, ಕಾಯಾತಾನಿ ಸ್ಟೇಷನ್ ಅಂತ. ಇದು ದೂರದಲ್ಲಿ ಮಿಯಾಜಿಮಾ ಟೌನ್ ಮತ್ತೆ ಈ ಸೈಡಲ್ಲಿ ಹಿರೋಶಿಮಾ ಟೌನ್ ಎರಡೂ ಕಾಣ್ತದೆ.
ರೆಸಾರ್ಟ್ ನೋಡಿ ಶೇಕ್ ಆಗ್ತಿರೋದು ಇಲ್ಲಿ ಬಂದ ತಕ್ಷಣ. ಭಾರಿ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ಎಂತ ಮೇಲೆ ಬಂದ್ವಿ ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ತುಂಬ ಅಂದರೆ ತುಂಬ ಸ್ಟೀಪ್. ಇಲ್ಲಿಂದ ಮತ್ತೆ ಹೌದು 355 ಮೀಟರ್ಸ್ ಅಬೌವ್ ದ ಸೀ ಲೆವೆಲ್ ಈಗ ನಾವು ಬಂದ ಪಾಯಿಂಟ್. ಆದರೆ ಹೀಗೆ ತೆಂಗಿನ ಮರಕ್ಕೆ ಹತ್ತಿದಾಗೆ ಹತ್ಕೊಂಡು ಹೋಗಬೇಕು. ಕೆಳಗಡೆ ನೋಡಿದರೆ ಎಂಥ ದಟ್ಟಾರಣ್ಯ. ಅಲ್ಲಿ ಹೇಗೆ ಈ ಕೇಬಲ್ ಕಾರ್ ನೆಟ್ವರ್ಕ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದೇ ಆಶ್ಚರ್ಯ ಆಗ್ತದೆ. ರಿಯಲಿ ಗ್ರೇಟ್ ಜಾಪನೀಸ್ ಇಂಜಿನಿಯರಿಂಗ್. ಇಲ್ಲಿಂದ ಮತ್ತೆ ನಾವು ಸುಮಾರು 1/2 ಕಿಲೋಮೀಟರ್ ಅಷ್ಟು ಮತ್ತೆ ಬೆಟ್ಟನ ಹತ್ತಬೇಕು. ಬನ್ನಿ ಅಲ್ಲಿ ಹೋಗುವಾಗ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಹೇಳುವಂಥದ್ದನ್ನ ನೋಡೋಣ. ದೊಡ್ಡ ಪಾಡ್ ಇದ್ದಾಗಿದೆ. ನೋಡಿದ್ರ 2ನೇ ಪಾಡಿಂದ ಎಂತ ವ್ಯೂ ಕಾಣ್ತಾ ಇದೆ ಅಂತ ಹೇಳಿ. ಸಮುದ್ರದ ಮಧ್ಯದಲ್ಲಿ ಇನ್ನು ಸಣ್ಣ ಸಣ್ಣ ಐಲ್ಯಾಂಡ್ಗಳು ನೋಡಿ, ಪುಟ್ಟ ಪುಟ್ಟ ದ್ವೀಪಗಳು ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. 2ನೇ ಸ್ಟೇಷನ್ ಬಂದು ರೀಚ್ ಆದ್ವಿ. ಹಿಂದ್ಗಡೆ ವ್ಯೂ ಕಾಣ್ಬೋದು ನಿಮಗೆ. ಬನ್ನಿ ಮೇಲೆ ಏನಿದೆ ಅಂತ ನೋಡೋಣ. ನಾವು ಸುಮಾರು 15ರಿಂದ 20 ನಿಮಿಷಗಳ ಕಾಲದಲ್ಲಿ 535 ಮೀಟರ್ ಅಬೌವ್ ದ ಸೀ ಲೆವೆಲ್ ಬಂದ್ವಿ. ನೋಡಿ ವ್ಯೂ ಹೇಗಿದೆ ಅಂತ ಹೇಳುವಂಥದ್ದು. ಈ ಸೈಡಲ್ಲಿ ಒಂದು ಸೈಡಲ್ಲಿ ನಿಮಗೆ ಬೆಟ್ಟ ಗುಡ್ಡಗಳು ದೂರಕ್ಕೆ ಕಂಡ್ರೆ, ಇನ್ನೊಂದು ಸೈಡ್ ಇದು ವ್ಯೂ ಈಗ ಸ್ವಲ್ಪ ಹೊತ್ತಲ್ಲೇ ತೋರಿಸ್ತೇನೆ. ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಬೆಟ್ಟವನ್ನು ಹತ್ತಿ ಇಲ್ಲಿ ಕೂಡ ಬಂದು ದೇವಸ್ಥಾನಗಳು ಶ್ರೈನ್ಗಳನ್ನು ಕಟ್ಟಿದ್ದಾರೆ ಅಂತ ಹೇಳಿದರೆ ಆಶ್ಚರ್ಯ ಆಗ್ತದೆ. ನನ್ನ ಬ್ಯಾಕ್ ಗ್ರೌಂಡಲ್ಲಿ ನಿಮಗೊಂದು ವ್ಯೂ ತೋರಿಸ್ತೇನೆ. ನೋಡಿ ಸಮುದ್ರ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಎಂಥ ಖುಷಿ ಆಗ್ತಾಯಿದೆ ಅಂತ ಹೇಳಿದರೆ ಇಲ್ಲಿ ಆಕಾಶದಲ್ಲಿ ಇದ್ದೇವೆ ಅಂತ ಹೇಳುವಂಥ ಫೀಲಿಂಗ್ ಬರ್ತಾ ಇದೆ. ಬನ್ನಿ ಇನ್ನೂ ಮೇಲೆ ಹೋಗೋ ಅವಕಾಶ ಇದೆ. ಮಕ್ಕಳಿಗೆ ಹೊಟ್ಟೆ ಹಸಿತಾ ಇದೆ. ಹಾಗೆ ಜಶ್ಮಿ ಬಾಳೆಹಣ್ಣು ತಿನ್ನಿಸಿ ಈಗ ಇಲ್ಲಿ ಒಂದು ಫೋಟೋ ಬೇಕಂತೆ. ಅವಳಿಗೆ ಒಂದು ಫೋಟೋ ತೆಗೆದುಬಿಡುವ. ನೋಡಿ ಇಲ್ಲಿ ಪಾಯ್ಸನಸ್ ಸ್ನೇಕ್ಸು ಮತ್ತು ಬೀಸ್ ಎಲ್ಲ ಇರುತ್ತೆ ಅಂತ ಹೇಳುವಂಥದ್ದು ಹಜಾರ್ಡ್ ಹಾಕಿದ್ದಾರೆ. ಬನ್ನಿ ಮೇಲೆ ಹೋಗೋಣ, ಹೇಗೆ ಕಾಣ್ತದೆ ಅಂತ ನೋಡುವ. ಇದೊಂದು ವ್ಯೂ ನೋಡಿ ಎಂಥ ಖುಷಿ ಆಗ್ತದೆ ಅಂತ ಹೇಳಿದರೆ. ದೂರಕ್ಕೆ ಬೆಟ್ಟ, ಮಧ್ಯದಲ್ಲಿ ಸಣ್ಣ ಸಣ್ಣ ದ್ವೀಪಗಳು ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ನಡ್ಕೊಂಡು ಹೋಗುವ ಪಾತ್ ನೋಡಿ ಹೀಗೆ ಇದೆ. ಬನ್ನಿ ಮೇಲೆ ಒಂದು ಕೂರ್ಲಿಕ್ಕೆ ಸಣ್ಣದಾಗಿ ಒಂದು ಚಪ್ಪರದಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ಬೈನಾಕ್ಯುಲರ್ಸ್ ಎಲ್ಲ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಹೇಗೆ ಕಾಣುತ್ತೆ ಅಂತೇಳಿ. ಪಾಯಿಂಟಿಂದ ವ್ಯೂ ಪಾಯಿಂಟಿಂದ ಬ್ಯೂಟಿಫುಲ್ ವ್ಯೂ. ವಾವ್. ಈ ಬಂಡೆ ಮೇಲೆ ಈಗ ಹತ್ತಿ ನೋಡಿದರೆ ಆಲ್ಮೋಸ್ಟ್ ಸುತ್ತಲೂ ಸಮುದ್ರ, ಈಚೆ ಬೆಟ್ಟ ಕಾಣ್ತಾ ಇದೆ, ಮತ್ತೆ ಪುನಃ ಇಲ್ಲಿ ಸಮುದ್ರ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಇನ್ನು ಮೇಲೆ ಹೋಗೋಣ. ನೋಡಿ ಯಾವ ಥರ ಇದೆ ಇಲ್ಲಿನ ವ್ಯೂ ಅಂತ ಹೇಳುವಂಥದ್ದು. ನೋಡಿ ಅಲ್ಲಿ ಕೇಬಲ್ ಕಾರು ಹಾಗೆ ಅಲ್ಲಿಂದ ಬರ್ತದೆ. ನಾವು ಬಹುಶಃ ಅಲ್ಲಿ ದೂರದಲ್ಲಿ ಕೆಳಗಡೆಯಿಂದ ಹತ್ಕೊಂಡು ಬಂದಿದ್ದಂಥದ್ದು. ನೋಡಿ ಇಲ್ಲಿ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದೊಂದು ಬೀಚ್ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿದರೆ ವಾವ್. ನೋಡಿ ಇನ್ನು ಮೇಲೆ ತೋರಿಸ್ತಾನೆ, ಇನ್ನು ಆ ಕಡೆಯಿಂದ ತೋರಿಸ್ತೇನೆ ನಿಮಗೆ. ಬನ್ನಿ ಹೋಗುವ ಆಚೆ. ಹಾಂ ಅಷ್ಟಾಗುವಾಗ ಅರ್ಜುನಿಗೆ ಬೈನಾಕ್ಯುಲರ್ಸ್ ಕಂಡಲ್ಲೆಲ್ಲ 100 ಹಾಕಿ ನೋಡಬೇಕು ಅಂತ ಹೇಳುವಂಥ ಆಸೆ. ಅವನ ಆಸೆ ನಮಗೆ ಪೂರೈಸಿ ಬಿಡುವ. ನೋಡಿ ಅರ್ಜುನ್ ದೂರದ ವ್ಯೂ ನೋಡ್ತಾ ಇದ್ದಾನೆ. ಸಹದೇವಿಗೆ ಬಾಯಾರಿಕೆ ಆಗಿದೆಯಂತೆ.
ಬನ್ನಿ, ನಾನು ಆ ಕಡೆ ಏನು ಕಾಣ್ತದೆ ಅಂತ ನಿಮಗೆ ತೋರಿಸ್ತೇನೆ ಹೋಗುವ ಮೇಲೆ. ಇಲ್ಲಿ ಹೀಗೆ ಕಲ್ಲು ಬಂಡೆಯ ಮೇಲೆ ಮೆಟ್ಟು ಕಲ್ಲು ಥರ ಮಾಡಿದ್ದಾರೆ. ಇಲ್ಲಿ ಮತ್ತೆ ಇನ್ನೊಂದು ಬೈನಾಕ್ಯುಲರ್ ನೋಡಿ, ಎಂಥ ವ್ಯೂ ನೋಡಿ. ವಾವ್, ಈಚೆಗೆ ನೋಡಿ, ನೋಡಿದಷ್ಟು ದೂರಕ್ಕೆ ಸಮುದ್ರ, ಮಧ್ಯದಲ್ಲಿ ದ್ವೀಪಗಳ ಮಾಲೆ. ಇಲ್ಲಿ ಮುಂಚೆ ಜಪಾನ್ ನೇವಲ್ ಅಕಾಡೆಮಿದು ಟ್ರೈನಿಂಗ್ ಫೆಸಿಲಿಟಿ ಇತ್ತಂತೆ ವರ್ಲ್ಡ್ ವಾರ್ ಇದು ಟೈಮಲ್ಲಿ. ಇನ್ನು ನಾವೀಗ ಇರೋ ಪ್ಲೇಸಿಂದ ಮತ್ತೆ ಸುಮಾರು 3/4 ಕಿಲೋಮೀಟರ್ ನಡೆದ್ರೆ ಅಲ್ಲಿ ಮೇಲೆ ಒಂದು ದೇವಸ್ಥಾನ ಕಾಣ್ತದೆ, ಅಲ್ಲಿಗೆ ಹೋಗ್ಬೋದು. ಅದು ನಾವಿರುವ ಜಾಗೆಯಿಂದ ಮತ್ತೆ 100 ಮೀಟ್ರು ಎತ್ತರ ಆಯಿತಾ. ಅಂದರೆ ಅಷ್ಟು ನಾವು ಒಂದು 3/4 ಕಿಲೋಮೀಟರ್ ಹತ್ತುವಾಗ ಇಲ್ಲಿಂದ ಮತ್ತೆ 100 ಮೀಟ್ರಷ್ಟು ಹೈಟ್ ಜಾಸ್ತಿ ಆಗ್ತದೆ. ಭಾಳ ಕಷ್ಟ, ಸಾಧ್ಯ ಇಲ್ದಿರೋ ಮತ್ತು ಮಕ್ಕಳನ್ನು ಕರ್ಕೊಂಡು ಅಲ್ಲಿವರೆಗೆ ನಡ್ಕೊಂಡು ಹೋಗೋದು ಬೇರೆ. ನಡ್ಕೊಂಡು ಹೋದ ಮೇಲೆ ಮತ್ತೆ ದುಡ್ಡು ಕೊಟ್ಟು ಎಂಟ್ರೆನ್ಸ್ ತಗೊಳ್ಬೇಕು. ನಾವು ಮತ್ತೆ ನಮ್ಮ ಕೇಬಲ್ ಕಾರಲ್ಲಿ ರಿಟರ್ನ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೇವೆ ಈಗ. ಅಂದರೆ ಇದು ಐಲ್ಯಾಂಡಿದು ಬೇಸಿಗೆ ಹೋಗ್ತಾ ಇದ್ದೇವೆ ಈಗ. ನೋಡಿ, ನಾವಿವಾಗ ಇಷ್ಟು ಬೆಟ್ಟ ಹತ್ತಿದ ಮೇಲೆ, ಐಲ್ಯಾಂಡಲ್ಲಿ ಇಷ್ಟು ಬೆಟ್ಟ ಹತ್ತಿ ರೋಪ್ ವೇಲಿ ಬಂದ ಮೇಲೆ ಇಲ್ಲಿದ್ದೇವೆ. ಇಲ್ಲಿಂದ ಹೋಗೋದಾದರೆ ಮತ್ತೆ ಹೀಗೆ ಇದೆಲ್ಲ ದೇವಸ್ಥಾನಗಳನ್ನು ದಾಟಿ ಇಲ್ಲಿ ಸಮಿತಿಗೆ ಹೋಗಿ ರೀಚ್ ಆಗ್ಬೋದು. ಭಾಳ ಕಷ್ಟದ ವಿಚಾರ. ಇಲ್ಲಿವರೆಗೆ ಬರುವಾಗಲೇ ಕಷ್ಟ ಆಗಿದೆ ನನಗೆ. ಇನ್ನು ಇಷ್ಟು ದೂರ ನಡ್ಕೊಂಡು ಮೇಲೆ ಹತ್ತಿ ಅಲ್ಲಿ ಹೋದ್ಮೇಲೆ ವಾಪಸ್ ದುಡ್ಡು ಕೊಟ್ಟು ಎಂಟ್ರಿ ತಗೊಳ್ಬೇಕು. ಹಾಗಾಗಿ ನಾವು ನಮ್ಮ ಜರ್ನಿಯನ್ನು ಇಲ್ಲಿಗೆ ನಿಲ್ಲಿಸ್ತೇವೆ. ಇನ್ನು ವಾಪಸ್ಸು ನಾವು ಐಲ್ಯಾಂಡಿದ್ದು ಬೇಸಿಗೆ ಹೋಗ್ತೇವೆ, ಅಲ್ಲಿ ಸಿಗೋಣ. ಬೆಟ್ಟದಿಂದ ಇಳಿತಾ ಬರ್ತಾ ಇದ್ದಾಗೆ ಇಲ್ಲಿ ಒಂದು ಸಣ್ಣ ಕೊಳದಲ್ಲಿ ನೋಡಿ ಏನು ಚೆನ್ನಾಗಿ ಕೋಯಿ ಮೀನುಗಳಿದೆ ಅಂತೇಳಿ. ಎಂತ ಭಾಳ ಏನು ಡೀಪ್ ಏನಿಲ್ಲ, ಸಣ್ಣ ಕೊಳ, ಮೇಲೆಯಿಂದ ಪೈಪಲ್ಲಿ ನೀರು ಬಂದು ಬೀಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಮೀನುಗಳಿದೆ ಅಂತ ಹೇಳೋದು. ಎಂಥ ಸೈಜ್ ನೋಡಿ ಮೀನು. ಮೇಲಿಂದ ಕೆಳಗೆ ಬಂದ ಮೇಲೆ ಮಿಯಾಜಿಯಾಮ ಐಲ್ಯಾಂಡಿದ್ದು ಟೌನಲ್ಲಿ ನಿಧಾನಕ್ಕೆ ವಾಕ್ ಹೋಗ್ತಾ ಇದ್ದೇವೆ ನಾವು. ಮಕ್ಕಳಿಗೆ ಮತ್ತು ನಮಗೆ ತಿನ್ನಲಿಕ್ಕೆ ಅಂತ ನಾವು ಟೇಕ್ ಅವೇ ಫುಡ್ ತಗೊಂಡ್ವಿ. ಎಲ್ಲಾದರೂ ನೆರಳಲ್ಲಿ ಕೂತು ಅಲ್ಲೇ ಆರಾಮಾಗಿ ತಿನ್ನು ಅಂತೇಳಿ ಡಿಸೈಡ್ ಮಾಡಿದ್ವಿ. ರೆಸ್ಟೋರೆಂಟಲ್ಲಿ ಮಕ್ಕಳು ಗಲಾಟೆ ಮಾಡಿದರೆ ಅಲ್ಲಿದು ಪೀಸ್ಫುಲ್ ಅಟ್ಮಾಸ್ಫಿಯರ್ ಹಾಳಾಗ್ತದೆ ಅಂತ ಹೇಳೋ ಕಾರಣಕ್ಕೆ ನಾವು ಸಪ್ರೇಟಾಗಿ ಎಲ್ಲಾದರೂ ಊಟ ಮಾಡುವ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಪ್ರತಿ ಸಲ ನಾವು ಹಾಗೆ ಮಾಡ್ತೇವೆ. ಹಾಗೆ ಇಲ್ಲಿ ನೋಡ್ಬೋದು, ಸಣ್ಣ ಒಂದು ತೋಡು ಚೆನ್ನಾಗಿ ಹರಿತಾ ಇದೆ. ಎಷ್ಟು ಕ್ಲೀನಾಗಿದೆ ನೀರು ಅಂತ ಹೇಳಿದರೆ, ಬೆಟ್ಟದ ನೀರು ಬರುವಂಥದ್ದು. ಕೆಳಗೆ ಲ್ಯಾಂಡ್ ಆದರೆ ಮಧ್ಯದಲ್ಲಿ ಒಂದು ಶ್ರೈನ್. ಬನ್ನಿ, ಮತ್ತೆ ಈ ಕಡೆ ಇನ್ನೊಂದು ಶ್ರೈನ್, ಅಲ್ಲಿ ಹಾಗೆ ರಸ್ತೆಗಳು. ಐಲ್ಯಾಂಡ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿದ್ರು ಶ್ರೈನ್ಗಳು, ಅಂಗಡಿ ಮುಂಗಟ್ಟುಗಳು. ಮತ್ತು ನಮಗೆ ಇಲ್ಲಿ ಬಹುಶಃ ಇದು ಸಿಟಿ ಸೆಂಟರ್ ಇದ್ದಾಗೆ, ಸಿಟಿ ಸ್ಕ್ವೇರ್ ಇದ್ದಾಗೆ ಸಣ್ಣ ಒಂದು ಎಲ್ಲ ರಸ್ತೆ ಬಂದು ಸೇರುವಂಥ ಒಂದು ಜಾಗ. ಇಲ್ಲಿ ಕೂತು ಊಟ ಮಾಡುವಂತ ಡಿಸೈಡ್ ಮಾಡಿದ್ವಿ. ಊಟ ಆದಮೇಲೆ ಸಿಗ್ತೇವೆ. ನೋಡಿ, ವೆಜಿಟೇಬಲ್ ಕರಿ ಮತ್ತು ರೈಸ್. ಇಲ್ಲಿ ಚಿಕನ್ ಕರಿ ಮತ್ತು ರೈಸ್. ಸಹದೇವ್ ಅನ್ನ ನೋಡ್ತಿದ್ದಾಗೆ ಭಾಳ ಖುಷಿ ಪಡ್ತಿದ್ದಾನೆ. ಭಾರಿ ಚೆನ್ನಾಗಿದೆ ಅಂತೆ. ಜಶ್ಮಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ನಮಗೆ ಒಳ್ಳೆ ಜಾಗನೇ ಸಿಕ್ತು ತಿನ್ನಲಿಕ್ಕೆ. 4 ರಸ್ತೆ ಸೇರುವಲ್ಲಿ ಒಂದು ಸಿಟಿ ಸ್ಕ್ವೇರ್ ಇದ್ದಾಗೆ. ನೋಡಿ, ಎಲ್ಲ ಕಡೆ ದೇವಸ್ಥಾನಗಳು, ಮಧ್ಯದಲ್ಲಿ ಒಂದು ಪೀಸ್ಫುಲ್ ಆದ ಒಂದು ಎನ್ವೈರನ್ಮೆಂಟ್. ಮಕ್ಕಳ ಹೊಟ್ಟೆ ತುಂಬಿದರೆ ನಮಗೂ ಸಮಾಧಾನ. ಊಟ ಆಗಿ ಮತ್ತೆ ನಾವು ಅಕ್ವೇರಿಯಂ ನೋಡುವಂತ ಹೋಗ್ತಾ ಇದ್ದೇವೆ. ಗೊತ್ತಿಲ್ಲ ನೋಡ್ಲಿಕ್ಕೆ ಆಗ್ತದೆ ಇಲ್ವ ಅಂತೇಳಿ. ನಮ್ಮ ಹತ್ರ ಟೈಮ್ ತುಂಬ ಲಿಮಿಟೆಡ್ ಇದೆ. ಇದೊಂದು
ಬಿಲ್ಡಿಂಗ್ ನೋಡಿ, ನಮ್ಮ ಊರ ಕಡೆ ಬಿಲ್ಡಿಂಗ್ ನೋಡಿದಾಗೆ ಆಗ್ತದೆ, ಹಳೆ ಕಾಲದ ಬಿಲ್ಡಿಂಗ್. ಹೋಗುವ ಹಾಗೆ ನೋಡಿ. ಈ ಊರಲ್ಲಿ ನಾನು ಸುಮಾರು ಹೋಟೆಲ್ಗಳು ನೋಡಿದೆ, ಎಲ್ಲ ರೈಸ್, ಚಿಕನ್ ಕರಿ, ವೆಜಿಟೇಬಲ್ ಕರಿ, ಹೀಗೆ ಊರಿಂದ ಊರಿಗೆ ಅವರ ಊಟದ ಪದ್ಧತಿ ಸಹ ಚೇಂಜ್ ಆಗ್ತದೆ. ನೋಡಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸ್ವಲ್ಪ ಇವರ ಟ್ರೆಡಿಷ್ನಲ್ ರಾಮೆನ್ ಅದಿದೆಲ್ಲ ಏನೆಲ್ಲ ಫುಡ್ ಸಿಗ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಟಿಕೆಟ್ ತಗೊಳ್ಬೇಕು ನಾವು. ಮೂರು ಟಿಕೆಟ್. ಹೋಗಿ ಅರ್ಜುನ್, ಹೋಗಿ 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 ಹೋಗಿ. ಇಲ್ಲಿ ಬೇರೆ ಬೇರೆ ವೆರೈಟಿಯ ಮೀನುಗಳಿದೆ. ಹೋಗೋಣ ಮುಂದೆ. ಓಕೆ, ಇಲ್ಲೊಂದು ಎಲಿವೇಟ್ರಲ್ಲಿ ಮೇಲೆ ಹೋಗ್ತಿದ್ದೇವೆ ಈಗ. ಹಾಂ, ಇಲ್ಲಿ ನೋಡ್ಬೋದು, ಇಲ್ಲಿ ಶಾರ್ಕ್, ಬೇರೆ ಬೇರೆ ಥರದ ಮೀನುಗಳು. ಇನ್ನೊಂದು ಸ್ಟಿಂಗ್ರೆ. ನಾವು ಶುರುವಿನ ದಿವಸ ಟೋಕಿಯೋದಲ್ಲಿ ಕೂಡ ಇದೇ ಥರ ಒಂದು ಅಕ್ವೇರಿಯಮಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೆ. ನನ್ನ ಫಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ. ಇದು ವಿಭಿನ್ನವಾಗಿದೆ. ಇಲ್ಲಿ ಹೇಗೆ ಅಂತ ಹೇಳಿದರೆ, ಈ ಒಂದು ಅಕ್ವೇರಿಯಂ ಏನಿದೆ ಇದು ಐಲ್ಯಾಂಡ್ ಸಮುದ್ರಕ್ಕೆ ಹತ್ತಿರ ಇರೋದ್ರಿಂದಾಗಿ, ಅಂದರೆ ಈ ಅಕ್ವೇರಿಯಂ ಬಿಲ್ಡಿಂಗ್ ಏನು ಸಮುದ್ರಕ್ಕೆ ಹತ್ತಿರ ಇರೋದ್ರಿಂದಾಗಿ ಇದು ಒಂದು ಡೈರೆಕ್ಟ್ ಸಮುದ್ರದಿಂದಲೇ ಕನೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಮೀನುಗಳು ಸ್ವಚ್ಛಂದವಾಗಿ ಇಲ್ಲಿಂದ ಸಮುದ್ರಕ್ಕೆ ಮತ್ತೆ ಆಚೀಚೆ ಹೋಗಿ ಬರುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದೊಂದು ಜಾತಿಯ ಕ್ರ್ಯಾಬ್, ಇದಕ್ಕೆ ಹಾರ್ಸ್ ಶೂ ಕ್ರ್ಯಾಬ್ ಅಂತ ಹೇಳ್ತಾರೆ. ನೋಡಿ, ನಾನು ತೋರಿಸ್ತೇನೆ ನೋಡಿ, ಹೀಗಿರ್ತದೆ. ಏಡಿಯೇ ಇದಕ್ಕೆ ಹಾರ್ಸ್ ಶೂ ಕ್ರ್ಯಾಬ್ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಇರುವಂಥದ್ದು ಇದು. ಇದೆಲ್ಲ ಉಪ್ಪು ನೀರಿನ ಅಕ್ವೇರಿಯಂ. ಆ ಕಡೆ ಉಪ್ಪು ನೀರಿದ್ದು ಅಕ್ವೇರಿಯಂ ಆದರೆ ಇಲ್ಲಿ ಸಿಹಿ ನೀರಿನ ಅಕ್ವೇರಿಯಂ. ನೋಡಿ ಇಲ್ಲಿ, ಇದು ಜಪಾನಿನ ಕಾಡುಗಳಲ್ಲಿ ಕಾಣುವಂಥ ಮೀನುಗಳ ಪ್ರಭೇದ ಮತ್ತು ಆಮೆಯ ಪ್ರಭೇದಗಳಂತೆ. ಬಹಳ ದೊಡ್ಡದಾದಂಥ ಅಕ್ವೇರಿಯಂ ಸೆಟಪ್. ಇನ್ನು ಇದೊಂದು ಅಕ್ವೇರಿಯಂ ಸೆಟಪ್ ನೋಡಿ. ಇಲ್ಲಿಂದ ಇಲ್ಲಿವರೆಗೆ ನೀರಿಲ್ಲ, ಇಲ್ಲಿಂದ ಈಚೆ ನೀರಿದೆ. ಇದರಲ್ಲಿ ಮೀನುಗಳಿದೆ. ಇಲ್ಲಿ ಯಾವುದೋ ಒಂದು ಪ್ರಭೇದದ ಕಪ್ಪೆ ಕಾಣ್ಬೋದು ನೀವು ಇಲ್ಲಿ. ಹಾಗೆ ಅಲ್ಲಿ ಕೂಡ ಒಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ, ಇದು ಹಾಗೆ ಇಲ್ಲಿ ಏನಿದೆ, ಇಲ್ಲಿ ಕೆಲವೊಂದು ಸ್ನೇಹಿಲ್ಗಳಿದೆ ನೋಡಿ. ಇಲ್ಲಿ ಸ್ನೇಹಿಲ್ಗಳು ಕಾಣ್ಬೋದು ನೀವು. ಇನ್ನು ಈಚೆ ಬಂದರೆ ಇಲ್ಲಿ ಒಂದು ಜಾತಿಯ ಮೀನು ನೋಡ್ಬೋದು. ಹಾಗೆ ಇಲ್ಲಿ ಮತ್ತೆ ಬೇರೆ ಬೇರೆ ವೆರೈಟಿಯ ಮೀನುಗಳು, ಕೋಯಿ ಮೀನುಗಳು, ಸಿಹಿ ನೀರಿನ ಮೀನುಗಳು. ಇಲ್ಲಿ ನೋಡಿ ಎಂಥ ಚೆನ್ನಾಗಿದೆ ಅಂತೇಳಿ. ಈ ಮೀನಿದೊಂದು ಸೈಜ್ ನೋಡಿ, ಸೆಟಪ್ ನೋಡಿ, ಹೊಗೆ ಬರುವ ಹಾಗೆ ನೋಡಿ. ಎಲ್ಲ ಗಿಡಗಳನ್ನೆಲ್ಲ ನೆಟ್ಟು ರಿಯಲ್ ಫಾರೆಸ್ಟ್ ಥರ ಫೀಲಿಂಗ್ ಬರೋಗೆ ಮಾಡಿದ್ದಾರೆ. ಕಾಡಿಂದ ಬರುವಂಥ ಮಿಸ್ಟ್ ಬರ್ತದೆ ಅಥವಾ ಮೈಂದ್ ಅಂತ ಹೇಳ್ತೇವೆ, ಹಾಗೆ ಮಾಡಿದ್ದಾರೆ. ಇದು ಮತ್ತೆ ಸಮುದ್ರದ ನೀರಲ್ಲಿ ಬದುಕುವಂಥ ಮೀನುಗಳು ನೋಡಿ. ನೋಡಿ ಹೇಗೆ ಕಾಣ್ತಾ ಇದೆ ಇದೊಂದು ಮೀನು ನೋಡಿ, ಬ್ಯೂಟಿಫುಲ್ ನೋಡಿ. ಸ್ಟಿಂಗ್ರೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ನೋಡಿ. ಬ್ಯಾಂಡೆಡ್ ಮ್ಯಾಂಥಿಸ್ ಶ್ರಿಂಪ್ ಅಂತೆ ನೋಡಿ. ಇಲ್ಲಿ ಒಂಥರದ ಶ್ರಿಂಪ್ ನೋಡಿ, ಇಲ್ಲಿ ಕಾಣ್ಬೋದು ನೋಡಿ. ಡಾಲ್ಫಿನ್ಸ್ ನೋಡ್ಬೋದು ನೀವು ಇಲ್ಲಿ. ಅಕ್ವೇರಿಯಂ ನೋಡಿ ಆದಮೇಲೆ ಇಲ್ಲಿ ಒಂದು ಕಡಲ ಸಿಂಹದ ಶೋ ಇದೆಯಂತೆ, ಅಂದರೆ ಸೀ ಲಯನ್. ಅದನ್ನು ನೋಡಲಿಕ್ಕೆ ಹೋಗುವ, ಬನ್ನಿ ಹೇಗಿದೆ ಅಂತ ನೋಡೋಣ.
りがとうございます。さあでは競技に入る前にまずはしっかりと準備体操をしておきたいと思います。よければ皆さんもヨネちゃんと一緒に体操してみましょう。まずはね、腕を振っていきたいと思います。皆さん片手を上げてください。はーい、ありがとうございます。じゃあこのまま振っていきましょう。せーの、ブラブラブラブラブラ、バッチリです。さあしっかりと振って、さあじゃあ反対の手もせーの、ブラブラブラブラブラ、いいですね。さあじゃあしっかりと腕が触れたら今度は腰をひねっていきたいと思います。皆さん腰に手を当てて、はい、そうです。じゃあ息を合わせていきましょう。せーの、よいしょ。反対もそれ、もう一回、よいしょ。せーの、それ。はい、しっかり息ぴったりにできました。さあじゃあ今度はヨネちゃんならではの体操をしてみたいと思います。皆さんヨネちゃんのお尻にどうでしょうか。さあしっかり回って、ただあんまりやりすぎるとさすがのヨネちゃんも目が回ってしまうので、準備体操はこれでおしまいです。ありがとうございます。じゃあ持ってよいしょ。どうでしょうか。できたところで次の競技に入りたいと思ったんですけども、よいしょ。はい、どうでしょうか。このままなんと歩くこともできるんです。どうですか。とってもかっこいいでしょ。さあしっかりとかっこいい姿は皆さんに披露できたところで、今度は皆さんの近くへと行ってみたいと思います。こんなに大きな僕、ただいまの体重はなんと290キロもあります。とっても大きいですよね。そんなに大きな僕が今日はこのボールを使ってリフティングにチャレンジしていきたいと思います。8、9、10、11、12、13、14、15回、いかがでしょうか。水中輪投げ5本連続キャッチに挑戦です。うまく決まりましたら大きな拍手をお願いしますね。それではしっかりと集中して頑張っていきますよ。まずは1本目からいってみましょう。4本、最後の1本、ナイスキャッチ。バッチリ決まりました。次が最後となります。最後はボールジャンプを入れて、それでは僕行ってきて。ボブのダイナミックなジャンプ、いかがでしょうか。ボールジャンプ。ಕಡಲ ಸಿಂಹದ ಶೋ ನೋಡಿಕೊಂಡು ಎಕ್ಸಿಟ್ ಗೇಟಿಗೆ ಬಂದರೆ ನೋಡಿ ಈ ಥರ ಇದೆ. ಪೆಂಗ್ವಿನ್ಗಳು ಹೇಗೆ ಸ್ವಿಮ್ ಮಾಡ್ತಾ ಇದೆ ನೋಡಿ. ಫುಲ್ ಒಂದು ಸೈಡ್ ವಾಲೇ ಅಕ್ವೇರಿಯಂ. ಅಲ್ಲಿಂದ ಹೀಗೆ ಈಚೆ ಬಂದರೆ ಇಲ್ಲಿ ನೋಡಿ ಕಡಲ ಸಿಂಹಗಳು ಇಲ್ಲಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನೋಡಿ, ನೋಡ್ಬೋದು ಇಲ್ಲಿ. ನಾವಿವಾಗ ಮಿಯಾಜಿಮಾ ಐಲ್ಯಾಂಡಲ್ಲಿರೋ ಇಂಪಾರ್ಟೆಂಟ್ ಡೆಸ್ಟಿನೇಷನ್ಸ್ನೆಲ್ಲ ಕವರ್ ಮಾಡಿ ಕೆಲವೊಂದನ್ನು ಸ್ಕಿಪ್ ಮಾಡಿ ಮತ್ತೆ ಫೆರಿಯಲ್ಲಿ ಮಿಯಾಜಿಮಾ ಇಲ್ಲಿ ಟೌನಿಗೆ ಬಂದು ಇಲ್ಲಿಂದ ನಾವೀಗ ಹಿರೋಶಿಮಾಗೆ ಹೋಗಿ ಅಲ್ಲಿ ಸ್ಟೇಷನಲ್ಲಿ ನಮ್ಮ ಲಗೇಜ್ ಆ್ಯಂಡ್ ಲಾಕರಲ್ಲಿ ಇಟ್ಟಿದ್ದೇವೆ. ಅಲ್ಲಿಂದ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ನಾವು ಕಾನಾಜಾವಕ್ಕೆ ಹೋಗಿ ಇವತ್ತು ನೈಟ್ ಸ್ಟೇ ಮಾಡ್ತೇವೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ಸಿಗೋಣ ನಾಳಿನ ವಿಡಿಯೋದಲ್ಲಿ. ಇನ್ನೂ ಜಪಾನಿಂದ ಸುಮಾರು ವಿಡಿಯೋ ಬರಲಿಕ್ಕಿದೆ, ಹಾಗಾಗಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.